ಸರ್ ನಮಸ್ತೆ, ರೈತ ಬಾಂಧವರಿಗೆಲ್ಲರಿಗೂ ನಮಸ್ತೆ. ನಾವು ರೈತರ ಮನೆ ಹಾವೇರಿ ಅಂತ ಹೇಳ್ರಿ. ಹಾವೇರಿ ಒಳಗೆ ನಮ್ದೊಂದು ಶೋರೂಮ್ ಇದೆ. ಇದರ ಓನರ್ ಬಂದ್ಬಿಟ್ಟು PD ಕುಲಕರ್ಣಿ ಅಂತೇಳಿ. ಇವ್ರದ್ದು ಒಂದು ಮಹಾನ್ ಹೊಂಡದೊಳಗೆ CEO ಆಗಿ ವರ್ಕ್ ಮಾಡ್ತಾರೆ ಸರ್ ನಮ್ಮ ಸರ್. ಅವರು ಒಂದು ಓನ್ ಆಗಿ ರೈತರ ಮನೆ ಅಂತೇಳಿ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಸರ್. ಈ ರೈತರ ಮನೆ ಒಳಗೆ ಎಲ್ಲ ಥರದ ಇಂಪ್ಲಿಮೆಂಟ್ಸ್ಗಳು ಸಿಗ್ತಾವ್ರಿ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಸಣ್ಣ ರೈತರಿಂದ ಹಿಡಿದು ದೊಡ್ಡ ರೈತರವರಿಗೆ ಎಲ್ಲ ಐಟಮ್ಸ್ಗಳನ್ನು ಮಾರಬೇಕನ್ನೋ ಕಾನ್ಸೆಪ್ಟ್ ಐತಿ. ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ರಂಟಿ, ಕುಂಟಿ, ಬೆಳೆಯಿಂದ ಹಿಡಿದ್ಬಿಟ್ಟು ದೊಡ್ಡ ಹಾರ್ವೆಸ್ಟರ್ ಮಷಿನ್ ಮಟ್ಟ ಪ್ಲಾನಿಂಗ್ ಇದೆ ನಮ್ಮ ಸರ್ದು. ಇದು ನಮ್ಮದು 3 ಎಕರೆ ಜಮೀನೊಳಗೆ ಇದು ಮಾಡಿದ್ವಿ ಸರ್, ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಇದು ಇನ್ನು ಮುಂದಿನ ದೇಶದೊಳಗೆ ಒಂದು ದೊಡ್ಡ ಪ್ರಮಾಣದಾಗ ಆಗೋದೈತಿ. ಈಗ ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ಈಗೆಲ್ಲ ನಮ್ಮಲ್ಲಿ ಐಟಮ್ಸ್ ಇದಾವೆ ಸರ್. ಅದನ್ನ ಹಂಗೆ ಜಸ್ಟ್ ನಿಮ್ಗೆ ತೋರಿಸ್ಕೊಂತ ಹೋಗ್ತೀನಿ ಸರ್. ನಮ್ಮಲ್ಲಿ ನೋಡಿ ಸರ್, ಈಗ ಮಲ್ಟಿ ಬ್ರ್ಯಾಂಡ್ ಶೋರೂಮ್ ಸರ್ ನಮ್ಮದು. ಮಲ್ಟಿ ಬ್ರ್ಯಾಂಡ್ ಅಂತಂದ್ರೆ ಈಗ ರೈತರಿಗೆ ಉಪಯೋಗ ಅಂತ ಎಲ್ಲ ಐಟಮ್ಸ್ಗಳು ಸರ್. ಈಗ ನೋಡಿ ಉದಾಹರಣೆ ಜಸ್ಟ್ ತೋರಿಸ್ಬೇಕಂದ್ರೆ ಕಿಸಾನ್ ಕ್ರಾಫ್ಟ್ ಕಂಪ್ನಿದು ನಮ್ದು ಡೀಲರ್ಶಿಪ್ ಇದೆ ಸರ್. ಕಿಸಾನ್ ಕ್ರಾಫ್ಟ್ ಡೀಲರ್ಶಿಪ್ ಒಳಗೆ ಸರ್ HTP ಸ್ಪ್ರೇಯರ್ ಅಂತ ಬರ್ತೈತಿ. HTP ಸ್ಪ್ರೇಯರ್ ಎದಕ್ಕೆ ಯೂಸ್ ಮಾಡ್ತೇವೆ ಅಂತಂದ್ರೆ ನಾವು ಅಡಿಕೆ ತೆಂಗಿನ ಸಸಿಗಳು ಇರ್ತಾವೆ ಸರ್, ಹೈಟ್ ಆಗಿ ಸುಮಾರು 20 ರಿಂದ 30 ಫೀಟ್ ಹೈಟ್ ಗಿಡಗಳು ಇರ್ತಾವೆ. ಅದಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ ಸರ್ ನಾವು. ಇದು ನಾರ್ಮಲ್ ಆಗಿ ಸ್ಟೇಟ್ ಲೈನ್ ಸಮಾನ ಎಲ್ಲದೊಳಗೆ ಎಷ್ಟು ದೂರದವರೆಗೂ ಹೊಡಿತೀವಿ ಸರ್? ಸಮಾನ ಎಲ್ಲದೊಳಗಾದ್ರೆ ನಿಮ್ಗೆ 20 ಫೀಟ್ ಸರ್ ಹೈಟ್ ಆಗಿ ನೀವು 30 ಫೀಟ್ನ ಕವರ್ ಮಾಡ್ಕೋಬಹುದು. 30 ಫೀಟ್ಗೆ ಹೆಚ್ಚಿಗೆ ಬೇಕಪ್ಪ ಅಂತಂದ್ರೆ ಒಂದು ದೋಟಿ ಅಂತ ಹೇಳಿ ಕಟ್ಕೊಂತಾರೆ ಸರ್ ರೈತರು. ದೋಟಿ ಕಟ್ಕೊಂಡು ಅಪ್ ಟು 30 ರಿಂದ 40 ಫೀಟನ್ನು ಸ್ಪ್ರೇ ಮಾಡ್ಕೊಂತ ಹೋಗ್ತಾರೆ ಸರ್. ಇದು ಪೆಟ್ರೋಲ್ ಆಪರೇಟೆಡ್ ಮಷಿನ್ ಸರ್. ಇದು ಎಷ್ಟು ದೂರದವರೆಗೂ ಸ್ಪ್ರೇ ಮಾಡ್ಬೋದು ಸರ್? 40 ಫೀಟ್ ಮಟನು ಕವರ್ ಮಾಡ್ಬೋದು ಸರ್ ನೀವು. ಸ್ಟೇಟ್ ಒಳಗಾದ್ರೆ 20 ಫೀಟ್ ಸರ್. ಸ್ಟೇಟ್ 20 ಸರ್, ಹೈಟ್ ಆಗಿ 40 ಸರ್. ಅದ್ರೊಳಗೆ ಸೆಟ್ಟಿಂಗ್ ಇರ್ತೈತ್ರಿ, ಕೈಯಾಗ ನಾಜಲ್ ಸಿಸ್ಟಮ್ ಇರ್ತೈತಿ. ನೀವು ಹೆಂಗ್ ಸೆಟ್ಟಿಂಗ್ ಮಾಡ್ಕೊಂತೀರ ಅದ್ರ ಹೈಟ್ ಬರ್ತೈತಿ, ಸ್ಪ್ರೆಡ್ ಆಗಿ ಬೀಳಂತ ಇದನ್ನು ಇತ್ತು ಸರ್. ಇದು ಎಲೆಕ್ಟ್ರಿಕ್ ಬರುತ್ತಾ ಸರ್? ಇಲ್ಲ ಸರ್, ಇದು ಪೆಟ್ರೋಲ್ ಆಪರೇಟೆಡ್ ಇಂಜಿನ್ ಸರ್. ಇದು ಇಲ್ಲಿ ನೋಡ್ರಿ, ನೀವು ನೋಡ್ತಾ ಇದ್ರೆ ಇದು ಬತ್ತಿ ಬರ್ತೈತಿ ಇದ್ರೊಳಗೆ. ಇದು ಪೆಟ್ರೋಲ್ ಸರ್, ಪ್ಯೂರ್ ಪೆಟ್ರೋಲ್ ಸರ್. 4 ಸ್ಟ್ರೋಕ್ ಇಂಜಿನ್ ಸರ್. ಇದು 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ ಅಂದ್ರೆ 1.5 ಗಂಟೆ ರನ್ನಿಂಗ್ ಇರ್ತದೆ ಸರ್ ಮಷಿನ್. 1.5 ಗಂಟೆ ಒಳಗೆ ರೈತರು ಎಷ್ಟು ಅಡ್ಡಾಡಿ ಕೆಲಸ ಮಾಡ್ತಾರ ಅವ್ರು ಎಷ್ಟು ಲೀಟರ್ ನೀರು ಹೊಡಿಬೋದು ಸರ್ ಒಂದು ತಾಸು ಒಳಗೆ? ಸರ್ ಇದು ಸುಮಾರು 1000 ಲೀಟರ್ನಷ್ಟು ಸ್ಪ್ರೇ ಮಾಡ್ಬೋದು ನೀವು. ಓಕೆ, ಪೈಪ್ ಎಷ್ಟು ಸರ್? ಇದ್ರ ಜೊತೆಗೆ ಬರೋದು ನಿಮ್ಗೆ 50 ಮೀಟರ್ ಗನ್ ಬರ್ತದೆ. ಇದು ಪೈಪ್ ಬರ್ತದೆ ಸರ್. ಅಡಿಷನಲ್ ಆಗಿ ಇನ್ನೊಂದು 50 ಮೀಟರ್ನು ಹಾಕೋಬಹುದು. ಇಲ್ಲಿ ನೋಡಬಹುದು ನೀವು 2 ಗನ್ ಇರುತ್ತೆ ಸರ್ ಇದ್ರೊಳಗೆ. 2 ನಾಜಲ್ ಮುಖಾಂತರ ಸ್ಪ್ರೇ ಮಾಡ್ಕೋಬಹುದು. ಅಂದ್ರೆ 2 ರೈತರು ಎಟ್ ಎ ಟೈಮ್ ನಾಗ ಯೂಸ್ ಮಾಡ್ಕೋಬಹುದು ಇದನ್ನ. ಇದು HTP ಸ್ಪ್ರೇಯರ್ ಅಂತ ಕರಿತೇವೆ ಸರ್ ನಾವು. ಏನ್ ಪ್ರೈಸ್ ಬೀಳುತ್ತೆ ಸರ್ ಇದು? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 25,000 ರೂಪಾಯಿ ಐತೆ ಸರ್. ಇದಕ್ಕೆ ಕೃಷಿ ಇಲಾಖೆದು ಸಬ್ಸಿಡಿ ಅವೈಲೇಬಲ್ ಐತೆ ಸರ್. ಜನರಲ್ ಅವರಿಗೆ 50% ಸ್ಕೀಮ್ ಒಳಗೆ ಸಿಗ್ತದೆ ಸರ್. SC/ST ಒಳಗೆ 90% ಐತೆ ಸರ್. ಜನರಲ್ ಫಾರ್ಮರ್ ಶೇರ್ ಅಂತಂದ್ರೆ ರೈತರ ವಂತಿಕೆ 12,500 ಸರ್. ಅಥವಾ ನೀವು ಇದ್ರೊಳಗೆ SC/ST ಒಳಗೆ ಮಾಡ್ಕೊಂತಾರಪ್ಪ ಅಂತಂದ್ರೆ 2,500 ರೂಪಾಯಿ ಬೀಳುತ್ತೆ ಸರ್ ಅವ್ರಿಗೆ. ಬಟ್ ಅದು ಡಿಪೆಂಡ್ ಅಪಾನ್ ಸರ್, ಅಲ್ಲಿ ಕೃಷಿ ಇಲಾಖೆ ಒಳಗೆ ಫಂಡ್ ಇರ್ಬೇಕ್ರಿ. ಫಂಡ್ ಇದ್ದಾಗ ಸಿಗುತ್ತೆ ನಿಮ್ಗೆ. ಫಂಡ್ ಇಲ್ಲ ಅಂದ್ರೆ ನಮ್ಮ ವಂತಿಕೆ ನಾವು ಈ ರೈತರ ವಂತಿಕೆ ಏನಿರ್ತಲ್ಲ ಸರ್, ಅದ್ರ ಮೇಲೆ ಸ್ವಲ್ಪ ಹೆಚ್ಚುವರಿ ಅಮೌಂಟ್ ಕಟ್ಟಿಸಿ ಕೊಟ್ಟಿರ್ತೇವ್ರಿ ಸರ್. ಅವ್ರು ಯಾವಾಗ ವರ್ಕ್ ಕಾರ್ಡ್ ತೆಗಿಸ್ಕೊಂಡು ನಮ್ಗೆ ಸಬ್ಸಿಡಿ ಕ್ಲೇಮ್ ಮಾಡಿ ಕೊಡ್ತಾರಲ್ಲ, ಅವಾಗ ರಿಮೈನಿಂಗ್ ಅಮೌಂಟ್ ವಾಪಸ್ ಮಾಡಿಕೊಡ್ತೇವೆ. ಈಗ ನಾವು ಇದನ್ನ 20,000 ರೂಪಾಯಿ ಅಮೌಂಟ್ ಕಟ್ಟಿಸಿ ಕೊಡ್ತೇವೆ ಸರ್. ಇದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್. ಇದು ವಾಟರ್ ಪಂಪ್ ಅಂತ ಹೇಳಿ ಸರ್. ಇದು ರೈತರಿಗೆ ಬಹಳ ಅವಶ್ಯವಾಗಿ ಬೇಕು ಸರ್. ಈಗ ಬೇಸಿಗೆ ಕಾಲದೊಳಗೆ ನೀರಿಂದ ಬಹಳ ಕೊರತೆ ಆಗ್ತೈತೆ ಸರ್. ಅವರಿಗೆ ಬೋರ್ವೆಲ್ಗಳು ಏನಾಗಿರ್ತಾರೆ, ಕೈ ಕೊಟ್ಟಿರ್ತಾವು ಅಥವಾ ಕರೆಂಟ್ ಇರುವುದಿಲ್ಲ. ಕರೆಂಟ್ ಇಲ್ಲ ಟೈಮ್ ಒಳಗೆ ಏನಾಗುತ್ತೆ ಸರ್, ಪೆಟ್ರೋಲ್ ಆಪರೇಟೆಡ್ ವಾಟರ್ ಪಂಪ್ ಸರ್. ಇದು 6 HP ಬರ್ತದೆ ಸರ್. 6 HP. ಇದು ಹೆಡ್ ಬಂದ್ಬಿಟ್ಟು 2.5 ಇರುತ್ತೆ ಸರ್. ನಿಮ್ಗೆ ಔಟ್ಪುಟ್ 2 ಇಂಚಿಂದ ನೀರು ಹೊರಗಡೆ ಚಲ್ತೈತಿ. ಇದು ಪೆಟ್ರೋಲ್ ಆಪರೇಟೆಡ್ ಸರ್. ಇದು ನೀವು 1 ಲೀಟರ್ ಪೆಟ್ರೋಲ್ ಹಾಕೊಂಡ್ರೆ ಅಂದ್ರೆ ಸರ್ 1 ತಾಸು ರನ್ನಿಂಗ್ ಇರ್ತದೆ ಸರ್. 1 ಲೀಟರ್ 1 ತಾಸು ಇರ್ತೈತ್ರಿ. ಇದು ಪ್ರತಿ 1 ನಿಮಿಷಕ್ಕೆ 520 ಲೀಟರ್ ನೀರನ್ನ ಡಿಸ್ಪ್ಯಾಚ್ ಮಾಡ್ತೈತೆ ಸರ್. ಇದಕ್ಕೆ ನೀವು ಸರ್ ಕೃಷಿ ಹೊಂಡ ಅಥವಾ ನೀವು ಚಾನಲ್ ಏರಿಯಾ ಅಲ್ಲೆಲ್ಲ ಇರ್ತಾವಲ್ಲ ಸರ್, ಅದನ್ನ ನೀವು ತೋಟಕ್ಕೆ ಹೊಲಕ್ಕೆ ನೀರು ಹಾಯಿಸಿಬೋದು ಸರ್. ಈವನ್ ಇದರಿಂದ ನೀವು ಜೆಟ್ ಮುಖಾಂತರ ನೀರನ್ನು ಸಹಿತ ಸ್ಪ್ರೇ ಮಾಡಬಹುದು. ಜೆಟ್ ಮುಖಾಂತರ ಎಷ್ಟು ಮೀಟರ್ ವರೆಗೂ ಇದು ಪಂಪ್ ಮಾಡುತ್ತೆ ಸರ್ ನೀರು? ಸರ್ ಇದು ನಿಮ್ಗೆ 30 ಫೀಟ್ ಡೀಪ್ ಇಂದ ಹಿಡಿದು 30 ಫೀಟ್ ಡೀಪ್ ನೀರ್ ಎತ್ತೈತೆ ಸರ್. ನಿಮ್ಗೆ ಸುಮಾರು ಒಂದು 60 ಪೈಪ್ ಮುಂದೆ ಜಾಸ್ತಿ ಸರ್. 60 ಅಂದ್ರೆ 60 × 20 ಫೀಟಿಂದ ಒಂದು ಪೈಪ್ ಇರುತ್ತೆ ರೀ. ಒಂದು 120 ಫೀಟ್ ನಿಮ್ಗೆ ಮುಂದೆ ನೀರನ್ನ ಇದು ಮಾಡಿಕೊಡ್ತೈತೆ, ಡಿಸ್ಪ್ಯಾಚ್ ಕೊಡ್ತೈತೆ ಸರ್. ಇದಕ್ಕೆ ಸಬ್ಸಿಡಿ ಸರ್? ಇದು ನಾನ್ ಸಬ್ಸಿಡಿ ಪ್ರಾಡಕ್ಟ್ ಸರ್. ಇದು ನಮ್ಮಲ್ಲಿ ಮಲ್ಟಿ ಬ್ರ್ಯಾಂಡ್ ಇರೋದ್ರಿಂದ ಸ್ವಲ್ಪ ಕಂಪ್ನಿಗಳಿಗೆ ಅಪ್ರೂವಲ್ ಇರ್ತೈತೆ ರೀ. ಅಪ್ರೂವಲ್ಡ್ ಕಂಪ್ನಿಗಳಿಗೆ ಸ್ಟ್ಯಾಂಡರ್ಡ್ ಇರ್ತಾವೆ ಸರ್. ಇವು ಸ್ವಲ್ಪ ರೈತರು ಕಡಿಮೆ ರೇಟ್ನ ಕೇಳ್ತಿರ್ತಾರಲ್ಲ, ಅಲ್ಲಿ ಬೇರೆ ಬ್ರ್ಯಾಂಡ್ ತರಿಸ್ಕೊಡ್ತೇವೆ ಸರ್. ಏನ್ ಬರುತ್ತೆ ಸರ್? ಇದು ಅಗ್ರಿಮೆಂಟ್ ಅಂತ ಹೇಳಿ ಸರ್. ಇದು 18,000 ರೂಪಾಯಿ ಮಾರ್ತೀವಿ ಸರ್ ನಾವು. ಇದಕ್ಕೊಂದು ಸ್ವಲ್ಪ ಸಬ್ಸಿಡಿ ಇಲ್ಲದ ಕಾರಣದಿಂದ ಏನ್ ಮಾಡ್ತೇವೆ, ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಂಡು 14-15,000 ಮಟ ಇದು ಮಾಡಿ ಕೊಡ್ತೇವೆ ಸರ್. ವಾಟರ್ ಪಂಪ್ ಇದ್ರ ಬಗ್ಗೆ ಹೇಳಿ ಸರ್ ಸ್ವಲ್ಪ ಮಾಹಿತಿ. ಸರ್ ಇದು SC33 ಅಂತ ಹೇಳ್ರಿ, ವ್ಯಾಕ್ಯೂಮ್ ಕ್ಲೀನರ್ ಸರ್. ಇದು ವ್ಯಾಕ್ಯೂಮ್ ಕ್ಲೀನರ್ ಮೀನ್ಸ್ ನಿಮ್ಗೆ
ಕಾರ್ ಒಳಗೆ ಅಥವಾ ಈಗ ಸೋಫಾ ಸೆಟ್ ಇಲ್ಲೆಲ್ಲ ಡಸ್ಟ್ ಇರ್ತೈತೆ ಸರ್. ನಾವು ಕೈ ಮುಟ್ಟಲಾರ್ದ ಜಾಗದೊಳಗೆ ಡಸ್ಟ್ ಇರ್ತೈತಿ, ಕ್ಲೀನ್ ಮಾಡ್ಲಿಕ್ಕೆ ಆಗುದಿಲ್ರಿ. ಇದು ಎಲೆಕ್ಟ್ರಿಕ್ ಆಪರೇಟೆಡ್ ಡಸ್ಟ್ ಕ್ಲೀನರ್ ಅಂತ ಕರಿಬಹುದು. ಡಸ್ಟ್ ಕ್ಲೀನರ್, ವ್ಯಾಕ್ಯೂಮ್ ಕ್ಲೀನರ್ ತರ ಕೆಲಸ. ವ್ಯಾಕ್ಯೂಮ್ ಕ್ಲೀನರ್ ಕೆಲಸ ಮಾಡಿದೆ ಸರ್. ಇದು ಡ್ರೈ ಐತಿ ಸರ್ ಆ್ಯಂಡ್ ವೆಟ್ ಐತಿ. ಡ್ರೈ ಆ್ಯಂಡ್ ವೆಟ್ ಎರಡೂ ಬರ್ತೈತಿ ಇದ್ರೊಳಗೆ. ಏನು ಪ್ರೈಸ್ ಬೀಳುತ್ತೆ ಸರ್? ಮಾಡ್ಬೋದು ಸರ್. ಇದು 9,000 ರೂಪಾಯಿ ಬೀಳುತ್ತೆ ಸರ್. ಇದು ಸ್ಟೀಲ್ ಕಂಪ್ನಿದು ಐತೆ ರೀ, ಜರ್ಮನ್ ಟೆಕ್ನಾಲಜಿ. ಇದು 1 year ವಾರಂಟಿ ಇರುತ್ತೆ ಸರ್, ವಿತ್ ಮೋಟರ್ ವಾರಂಟಿ ಇರ್ತೈತಿ. ನಿಮ್ಮ ಬ್ರಾಂಚ್ ಎಲ್ಲ ಇದೆ ಸರ್ ಇದು? ಸರ್ ರೈತರ ಮನೆ ಕಾನ್ಸೆಪ್ಟ್ ಅಂದ್ರೆ ಹೆಡ್ ಆಫೀಸ್ ಬಂದ್ಬಿಟ್ಟು ಹಾವೇರಿ ಸರ್. ಹಾವೇರಿಯಿಂದ ಹೆಡ್ ಆಫೀಸ್ನಿಂದ ನಮಗೆ ಹಾನಗಲ್ ಬ್ರಾಂಚ್ ಇದೆ ಸರ್. ಅಲ್ಲೇ ಬ್ರಾಂಚ್ ಇನ್ಚಾರ್ಜ್ ಅಂತ ಇರ್ತಾರೆ, ಅಲ್ಲಿ ಎಕ್ಸಿಕ್ಯೂಟಿವ್ಸ್ ಇದಾರೆ ಸರ್. ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ ವರ್ಕ್ ನಡೀತವೆ. ಅದು ಬಿಟ್ಟರೆ ಅಂದ್ರೆ ಹಿರೇಕೆರೆ ಇದೆ ಸರ್ ಬ್ರಾಂಚ್ ಆಫೀಸ್, ಅಲ್ಲಿ ಸೇಮ್ ಸರ್. ಹಿರೇಕೆರೆ, ಹಾನಗಲ್ ಇದೆ. ಈಗ ಹಾನಗಲ್ ಬಿಟ್ಟರೆ ರಾಣಿಬೆನ್ನೂರು ಇದೆ ಸರ್. ಓಕೆ, ಇಷ್ಟೆಲ್ಲ ಬ್ರಾಂಚಸ್ 4 ಬ್ರಾಂಚ್ ಇದಾವೆ ಸರ್. 4 ಬ್ರಾಂಚಸ್ ಇದಾವೆ ಸರ್. 4 ಬ್ರಾಂಚ್ಗಳಿಗೂ ಸರ್ ಇಲ್ಲಿ ನಮ್ಮ ಹೆಡ್ ಆಫೀಸ್ ಇಂದ ಮಟೀರಿಯಲ್ ಎಲ್ಲ ಸಪ್ಲೈ ಆಗ್ತದೆ ಸರ್. ಅವ್ರ ರಿಕ್ವೈರ್ಮೆಂಟ್ ಏನ್ ಇರ್ತೈತಲ್ಲ ಆ ಪ್ರಕಾರ ನಾವು ಇಲ್ಲಿ ಕಳಿಸ್ಕೊಡ್ತೇವೆ ಮಟೀರಿಯಲ್. ಇದೊಂದು ಚಾಪ್ ಕಟ್ರ್ ಮಷಿನ್ ಸರ್. ಇದು ಸರ್ ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ ಒಳಗೆ ಏನ್ ಮಾಡ್ತಾರೆ ಸರ್, ಈಗ ಮೇವಿನ ಕೊರತೆ ಭಾಳ ಐತೆ ಸರ್. ದೊಡ್ಡ ದೊಡ್ಡ ಮೇವುಗಳು ಹಾಕಿದಾಗ ಸರ್ ದನಕರುಗಳು ಒಂದ್ ಸ್ವಲ್ಪ ತಿಂತಾವ್ರಿ, ಒಂದ್ ಸ್ವಲ್ಪ ಬಿಡ್ತಾವ ಸರ್. ಆ ಟೈಮ್ ಒಳಗ ದೊಡ್ಡ ದೊಡ್ಡ ಇವು ಇರ್ತಾವ ಸರ್, ಅದು ದಂಟ್ ಇರ್ತೈತಿ. ಅದನ್ನ ಪೂರ್ಣ ಪ್ರಮಾಣ ತಿನ್ನಂಗಿಲ್ರಿ. ಅದ್ರೊಳಗೆ ಇರೋಂಥ ಸತ್ವವನ್ನೆಲ್ಲವನ್ನು ಬಿಟ್ಟು ಬರ್ತಾವ ಸರ್, ದನಕರುಗಳಾಗ್ಲಿ ಕುರಿಗಳಾಗ್ಲಿ. ಅದ್ರ ಸಂಬಂಧ ಏನ್ ಮಾಡಿದ್ರು ಸರ್, ಒಂದು ಚಾಪ್ ಕಟ್ರ್ ಅಂತೇಳಿ ಮಷಿನ್ ಕಂಡು ಹಿಡಿದಿದ್ರಿ ಸರ್. ಚಾಪ್ ಕಟ್ರ್ ಮೀನ್ಸ್ ಅಂತಂದ್ರೇನ್ರಿ, ದನಗಳಿಗೆ ಕುರಿಗಳಿಗೆ ಅಗ್ದಿ ಸಣ್ಣ ಸಣ್ಣ ಪ್ರಮಾಣದೊಳಗೆ ಅವ್ರಿಗೆ ಬಾಯಿಗೆ ಬರುವಂತ ಪದಾರ್ಥ ಸಣ್ಣ ಅವ್ರಿಗೆ ಯೂಸ್ ಅನುಕೂಲ ಆಗ್ಲಿ, ದನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಚಾಪ್ ಕಟ್ರ್ ಕಂಡಿದ್ದೀವಿ ಸರ್. ಅದು ಸಣ್ಣ ಕಟಿಂಗ್ ಆಗುತ್ತೆ ಸರ್, ನಿಮ್ಗೆ 2 ಅಥವಾ 2.5 ಇಂಚ್ ಕಟಿಂಗ್ ಆಗ್ತೈತ್ರಿ. ಇದು ಚಾಪ್ ಕಟ್ರ್ ಮಷಿನ್ ಅಂತೇಳಿ ಸರ್. ಇದು ನಮ್ಮ ರೈತರ ಮನೆಯೊಳಗೆ ಅವೈಲೇಬಲ್ ಐತೆ ಸರ್. 3 HP ಎಲೆಕ್ಟ್ರಿಕ್ ಆಪರೇಟೆಡ್ ಸರ್, ಅಂದ್ರೆ ಕರೆಂಟಿಗೆ ಬರ್ತದೆ ಸರ್. ಸಿಂಗಲ್ ಫೇಸ್ ಇದು. ಸರ್ ಇದು ರೇಟ್ ಬಂದ್ಬಿಟ್ಟು ಸರ್ ನಿಮ್ಗೆ 24,000 ರೂಪಾಯಿ ಐತ್ರಿ. ನಾವು ಇಲ್ಲಿ ರೈತರ ಮನೆ ಅಂತೇಳಿ ಕೃಷಿ ಮೇಳ ಮಾಡಿದ್ದೀವಿ. ಅದರದ್ದು 2,000 ರೂಪಾಯಿ ಆಫರ್ ಕೊಟ್ಟಿದ್ದೀವಿ ಸರ್. ಡಿಸ್ಕೌಂಟ್ ಸರ್, ಡಿಸ್ಕೌಂಟ್ ಮಾಡ್ಕೊಂಡು 22,000 ನಾವು ಡೈರೆಕ್ಟ್ ಕೊಡ್ತಾ ಇದ್ದೀವಿ ಸರ್. ಇದೊಂದು ಎಲೆಕ್ಟ್ರಿಕ್ ಆಪರೇಟೆಡ್ ಸರ್, ಸಿಂಗಲ್ ಫೇಸ್ 3 HP ಮೋಟ್ರಿಗೆ ಆಪರೇಟ್ ಆಗಿರುವಂಥದ್ದು ಚಾಪ್ ಕಟ್ರ್ ಸರ್ ಇದು. ಓಕೆ ಸರ್. ಇದ್ರೊಳಗೆ ಸರ್ ಲಾಂಗ್ ಅಥವಾ ಶಾರ್ಟ್ ಅಂತ ಹೇಳಿ ಗೇರ್ ಸಿಸ್ಟಮ್ ಐತೆ ಸರ್. ಇದು ಆ ಮೇವನ್ನ ಉದ್ದ ಅಥವಾ ಸಣ್ಣ ಕಟಿಂಗ್ ಮಾಡ್ಕೊಳಕ್ಕೂ ಬರ್ತದೆ ಸರ್. ಇದು ಯಾವ ಸೈಜ್ ಬೇಕು ಆ ಸೈಜ್. ಎರಡು ಸೈಜನ್ನ ನೀವು ಯೂಸ್ ಮಾಡ್ಕೋಬಹುದು. ಇದು 4 ಬ್ಲೇಡ್ ಒಳಗೆ ಆಪರೇಷನ್ ಆಗತ್ತೆ ಸರ್. ಇದು ಚಾಪ್ ಕಟ್ರ್ ಅಗ್ದಿ ಶಾರ್ಪ್ ಇರೋಂಥ ಬ್ಲೇಡ್ಗಳು ಇದಾವೆ ಸರ್. ಕಟ್ ಆಗೋದಿಲ್ರಿ, ಕಟ್ ಪ್ರೂಫ್ ಬ್ಲೇಡ್ ಇರ್ತಾವೆ. 4 ಬ್ಲೇಡ್ ಇದಾವೆ ಸರ್ ಇದ್ರೊಳಗೆ ನೋಡ್ರಿ. ನಾವು ಇದು 3600 RPM ಒಳಗೆ ರೊಟೇಷನ್ ಆಗ್ತದೆ ಸರ್. ಅಂದ್ರೆ ಆ ಸ್ಪೀಡ್ ಒಳಗೆ ಕಟಿಂಗ್ ಆಗೈತ್ರಿ. 1 ತಾಸಿಗೆ ಸರ್ 1 ಟನ್ ಕಟಿಂಗ್ ಕೆಪಾಸಿಟಿ ಐತೆ ಸರ್. 1 ಟನ್ ಕಟಿಂಗ್ ಮಾಡ್ಕೋಬಹುದು ಸರ್ ನೀವು. ಮೇವು ಎಲ್ಲ ಹಾಕೋದು ಸರ್ ಇದಕ್ಕೆ? ಸರ್ ಮೇವು ಈ ಕಡೆಯಿಂದ ಇಲ್ಲಿ ನಿಮ್ಗೊಂದು ಎಲಿವೇಟರ್ ಸಿಸ್ಟಮ್ ಐತೆ ಸರ್. ಇಲ್ಲಿ ಮೇವು ಇಟ್ರ ಅಂತಂದ್ರೆ ಆಟೋಮೆಟಿಕ್ ತಾನ ತೊಗೊಂತ ಸರ್. ತಗೊಂಡು ಮೇವನ್ನ ಕಟಿಂಗ್ ಮಾಡಿ ಹೊರಗಡೆ ಚಲ್ದ ಸರ್. ಇಲ್ಲಿಂದ ಹೊರಗಡೆ. ಹಾಂ ಸರ್, ಅದು ಸೈಲೇಜ್ಗೆ ಅಥವಾ ಬೇರೆ ಇದಕ್ಕೆ ಉಪಯೋಗ ಮಾಡ್ಕೋಬೇಕು. ಸೇಫ್ಟಿ ಐತಲ್ಲ ಸರ್ ಎಲ್ಲರಿಗೂ? ಫುಲ್ ಸೇಫ್ಟಿ ಐತೆ ಸರ್, ಫುಲ್ ಸೇಫ್ಟಿ ಐತೆ. ನೀವು ಮೇವು ಈ ಕಡೆಯಿಂದ ಕೊಡೋದು ಸರ್, ಅದು ಪ್ಯೂರ್ಲ ಪ್ಯಾಕ್ಡ್ ಇರ್ತೈತಿ. ನೀವು ಇಲ್ಲಿಂದ ಕೊಟ್ರಂದ್ರೆ ಸಣ್ಣ ಕಣಗಳಾಗಿ ಹೊರಗೆ ಬೀಳ್ತದೆ ಸರ್. ಅದಷ್ಟೇ. ಯಾರ್ಯಾರು ಯೂಸ್ ಮಾಡ್ಬೋದು ಸರ್ ಇಂದ? ರೈತರು ಮತ್ತೆ ಕಮರ್ಷಿಯಲ್ ಯೂಸ್ ಮಾಡ್ಬೋದು ಸರ್? ಕಮರ್ಷಿಯಲ್ ಅಂತಂದ್ರೆ ಸರ್ ಈಗ ಇದು ರೈತಾಪಿ ಜನಕ್ಕೆ ಭಾಳ ಉಪಯೋಗ ಐತೆ ಸರ್. ಇದು ಹಸು ಸಾಕಾಣಿಕೆ ಮಾಡೋರಿಗೆ, ಕುರಿ ಸಾಕಾಣಿಕೆ ಮಾಡೋರಿಗೆ ಭಾಳ ಅನುಕೂಲ ಐತೆ ಸರ್ ಇದು. ಕಮರ್ಷಿಯಲ್ ಅಂತಂದ್ರೆ ಇದನ್ನ ಮೇವನಂತರೂ ಯಾರು ಮಾರಾಟ ಮಾಡೋದಿಲ್ಲ, ಆದ್ರೆ ರೈತರಿಗೆ ಅನುಕೂಲ ಇರೋಂಥ ಮಷಿನ್ ಸರ್. ಇಲ್ಲಿಂದ ಮೇವು ಇಟ್ರಂದ್ರೆ ಅಲ್ಲಿ ಸಣ್ಣ ಕಣಗಳಾಗಿ ಹೊರಗೆ ಬೀಳ್ತದೆ ಸರ್. ಇನ್ ಕೇಸ್ ನಿಮ್ಗೆ ಇದು ಉದ್ದ ಕಟಿಂಗ್ ಬೇಕು ಅಂತಂದ್ರೆ ಸರ್, ಇದೊಂದು ಬ್ಲೇಡ್ ಅದ್ರ ಅಪೋಸಿಟ್ ಇರುವಂತ ಒಂದು ಬ್ಲೇಡ್ ತಗೊಂಡ್ಬಿಟ್ರೆ ಉದ್ದ ಕಟಿಂಗ್ ಆಗ್ತದೆ ಸರ್ ನಿಮ್ಗೆ. ಇದ್ರೊಳಗೆ ಏನೇನು ಅಡ್ಜಸ್ಟ್ ಮಾಡ್ಕೋಬಹುದು ಸರ್ ಇದ್ರೊಳಗೆ? ಸರ್ ಇದು ಅಗ್ದಿ ಸಣ್ಣ ಕಟಿಂಗ್ ಸರ್. ಅಂದ್ರೆ ಕುರಿಗಳಿಗೆ ಸಣ್ಣ ಕಟಿಂಗ್ ಬೇಕಾಗೈತಿ, ದನಗಳಿಗೆ ದೊಡ್ಡ ಕಟಿಂಗ್ ಬೇಕಾಗೈತಿ. ಅದನ್ನ ಸೆಟ್ಟಿಂಗ್ ಮಾಡ್ಕೋಬಹುದು ಸರ್. ಅಷ್ಟು. ಥ್ಯಾಂಕ್ ಯು ಸರ್.